ಇದೀಗ ಕೇರಳದ ಬೋಟ್ ಹೌಸ್ ಕರ್ನಾಟಕಕ್ಕೂ ಪ್ರವೇಶಿಸಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೋಟ್ ಹೌಸ್ ಪರಿಚಯಿಸಲಾಗ್ತಾ ಇದೆ. ಹೌದು, ಉಡುಪಿ ಜಿಲ್ಲೆಯ ಕೆಮ್ಮಣ್ಣು ಕೋಡಿಬೆಂಗರೆಯ ಸ್ವರ್ಣ ನದಿಯಲ್ಲಿ ಬೋಟ್ ಹೌಸ್ ತೇಲಲು ತಯಾರಾಗಿದೆ. ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದ್ದು ಶೀಘ್ರದಲ್ಲೇ ಎಲ್ಲಾ ಪರೀಕ್ಷೆಗಳು ಮುಗಿದು ರಜಾ ದಿನಗಳು ಆರಂಭವಾಗಲಿದೆ. ಪ್ರವಾಸಿಗರ ಓಡಾಟ ಹೆಚ್ಚಾಗುತ್ತದೆ. ಕಡಲ ತಡಿಯ ಸೌಂದರ್ಯದ ಜೊತೆಗೆ ಬೋಟ್ ಹೌಸ್ ನೋಡಲು ಇನ್ನು ಮುಂದೆ ಕೇರಳಕ್ಕೆ ಹೋಗಬೇಕೆಂದೇನಿಲ್ಲ. ನಿಮಗಾಗಿ ನಿಮ್ಮ ಉಡುಪಿಯ ಬೆಂಗ್ರೆಯ ಸ್ವರ್ಣ ನದಿಯಲ್ಲಿ ಬೋಟ್ ಹೌಸ್ ಹಿನ್ನೀರಿನ ಸವಿಯಲು ಸನ್ನದ್ದಗೊಂಡಿದೆ. ಈ ಬೋಟ್ ಹೌಸ್ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಬೆಳಗ್ಗೆ, ಸಂಜೆ ಹಾಗೂ ರಾತ್ರಿ ಪ್ರಯಾಣವಿದ್ದು 35 ರಿಂದ 40 ಜನರ ಸಾಮರ್ಥ್ಯ ಹೊಂದಿರುವ ಈ ಬೋಟ್ ಹೌಸ್ನಲ್ಲಿ ಶೌಚಾಲಯ, ಅಡುಗೆ ಕೋಣೆಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದಲ್ಲದೆ ಮೀಟಿಂಗ್, ವರ್ಕ್ಶಾಪ್, ಬರ್ತ್ಡೇ ಆಯೋಜನೆ ಮಾಡಲು ಸ್ಥಳಾವಕಾಶವನ್ನ ಹೊಂದಿದೆ. ಮೀನು, ಚಿಕನ್ ಸಾಂಬಾರು ಹೀಗೆ ಹಲವಾರು ಭಕ್ಷ್ಯ ಭೋಜನಗಳು ಪ್ರಿಯರಿಗಾಗಿ ಸಿದ್ಧವಾಗಿದೆ. ಇದಲ್ಲದೆ ಬೋಟ್ನಲ್ಲಿಯೇ ರಾತ್ರಿಯನ್ನ ಕಳೆಯಬೇಕೆನಿಸಿದವರಿಗೆ ಮಂದ ಬೆಳಕಿನ ವ್ಯವಸ್ಥೆಯನ್ನ ಹೊಂದಿದೆ. ಪ್ರವಾಸಿಗರ ಸುರಕ್ಷತೆಗೆ ನುರಿತ ಈಜು ತಜ್ಞರು ಇಲ್ಲಿದ್ದಾರೆ. ಏಪ್ರಿಲ್ 8ರಂದು ಬೋಟ್ ಹೌಸ್ ಉದ್ಘಾಟನೆಯಾಗಲಿದ್ದು ಸಾರ್ವಜನಿಕರಿಗೆ ತೆರೆದುಕೊಳ್ಳಲಿದೆ. ದರ ನಿಗದಿ ಮಾತ್ರ ಇನ್ನೂ ಆಗಿಲ್ಲ. ಮನೋರಂಜನೆ ಮಾಡುವುದರ ಜೊತೆ ಸ್ವರ್ಣ ನದಿಯಲ್ಲಿ 8 ರಿಂದ 10 ಕಿಲೋಮೀಟರ್ ಹೋಗಿ ಬರಲು ಅವಕಾಶವಿದೆ. ಪರಿಸರದ ಸೊಬಗನ್ನ ಬೋಟ್ ಹೌಸ್ನಲ್ಲಿ ನೀವು ತೇಲುತ್ತಲೇ ನೋಡಬಹುದು. ನಿಮಗೂ ಇಂತಹ ಬೋಟ್ ಹೌಸ್ನ ಅನುಭವ ಆಗಬೇಕೆಂದೆನಿಸಿದರೆ ನೀವು ಒಂದು ಬಾರಿ ಇಲ್ಲಿಗೆ ಭೇಟಿ ನೀಡಬಹುದು.